ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅದು ಸುದ್ದಿ ಕೂಡ ಆಗಿದೆ. ಜೂನ್ ಒಳಗೆ 11,000 ಶಿಕ್ಷಕರ ನೇಮಕಾತಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸ್ವತಃ ಅವ್ರು ಹೇಳಿದ್ದಾರೆ. ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದ್ಬಿಟ್ಟು ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಇದೆ. ಜೂನ್ ಒಳಗಾಗಿ ದೈಹಿಕ ಶಿಕ್ಷಕರು, ಫಿಸಿಕಲ್ ಎಜುಕೇಷನ್ ಸೇರಿ 11,000 ಪೂರ್ಣಾವಧಿ ಶಿಕ್ಷಕರನ್ನು ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪಟ್ಟಣದ ಸಿಂದಗಿ ಪಟ್ಟಣದ ನಗರದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. 52 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವಿತರಣೆ ಕೂಡ ಇವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ 200 ಕೆಪಿಎಸ್ ಶಾಲೆಗಳ ಇದ್ದವು. ಪ್ರಸ್ತುತ ಬಂದ್ಬಿಟ್ಟು 309 ಕೂಡ ಆಗಿದೆ. ನಮ್ಮ ಗುರಿ 900 ಕೂಡ ಮಾಡ್ತೀವಿ. ಮಕ್ಕಳಿಗೆ ಪುಸ್ತಕ ಎಲ್ಲ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂಡ್ SLCಯಲ್ಲಿ ಕೂಡ ಕಡಿಮೆ ಅಂಕಗಳನ್ನು ನಾವು ಮಾಡಿರೋದು ಕೂಡ ಹೇಳಿದ್ದಾರೆ. ಅಂಡ್ ನಿಮಗೆ ಸಾಕಷ್ಟು ಸರ್ಕಾರಿ ಪ್ರಾಥಮಿಕ ಕಾಲೇಜುಗಳಲ್ಲಿ ಕೂಡ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಮೈನ್ ಥಿಂಗ್, ಇಲ್ಲಿ ಇದ್ರದ್ದು ಮೈನ್ ಹೈಲೈಟ್ ಏನಂದ್ರೆ ನಿಮಗೆ ನೀವು ಗಮನಿಸಬಹುದು, 11,000 ಶಿಕ್ಷಕರ ನೇಮಕಾತಿ, ಅದು ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಏನು ಮಾಹಿತಿ ಅಂತ ಕೂಡ ಹೇಳಿದ್ರು. ಇವರು ಜೂನ್ ಒಳಗಡೆಗೆ ನಾವು ಪೂರ್ಣಾವಧಿಯಾಗಿ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಂಗಾದ್ರೆ ಸದ್ಯದ ಮಟ್ಟಿಗೆ ಕೋರ್ಟಲ್ಲಿ ಇಶ್ಯೂಸ್ ಕೂಡ ಇರೋ ಕಾರಣ, ಪೆಂಡಿಂಗ್ ಇರೋ ಕಾರಣ ಜೂನ್ ಒಳಗಡೆ ನಿಮಗೆ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ದೈಹಿಕ ಶಿಕ್ಷಕರು ಸಾಕಷ್ಟು ವರ್ಷಗಳಿಂದ ನೇಮಕಾತಿನೇ ಆಗಿಲ್ಲ ಏನು ಅಂತ. ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ, ಅದನ್ನು ಕೂಡ ನಾವು ಜೂನ್ ಒಳಗಡೆ ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.